ನಮಸ್ತೆ ಸ್ವರ ಮಾಧ್ಯಮ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ತುಂಬಾ ದಿನಗಳ ನಂತರ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗಳಿಗೂ ಗೊತ್ತಿತ್ತು ಮದ್ವೆ ಇದ್ದಿದ್ರಿಂದ ತುಂಬಾ ಬ್ಯುಸಿ ಆಗ್ಬಿಟ್ಟಿದೆ ಅಂಡ್ ಆಲ್ಮೋಸ್ಟ್ ಸುಮಾರು ವಿಡಿಯೋಗಳು ಕ್ಲಿಪ್ಪಿಂಗ್ಸ್ಗಳು ಎಲ್ಲ ತೆಕ್ಕೊಂಡಿದ್ದೀನಿ. ಬಟ್ ಎಡಿಟ್ ಮಾಡಕ್ಕೆ ಟೈಮ್ ಇರಲಿಲ್ಲ. ಒಂದೊಂದೇ ಎಡಿಟ್ ಮಾಡಿ ಖಂಡಿತ ನಿಮ್ಗಳಿಗೂ ವಿಡಿಯೋ ಮಾಡಿ ತೋರಿಸ್ತೀನಿ. ಮದ್ವೆಗೆ ತುಂಬಾ ಡೀಟೇಲ್ ಆಗಿ ನಾನು ನನ್ನ ಕ್ಯಾಮ್ರಾ ಅಥವಾ ನನ್ನ ಫೋನಿಂದ ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ತುಂಬಾ ಬ್ಯುಸಿ ಇದ್ದಿದ್ರೆ ನಾನು ನನ್ನ ಫೋನು ಅಥವಾ ಕ್ಯಾಮ್ರಾ ಕ್ಯಾರಿ ಮಾಡೋದು ತುಂಬಾನೇ ಕಷ್ಟ ಆಯ್ತು. ಎನಿವೇಸ್ ಫೋಟೋಗ್ರಾಫರ್ ಕೊಟ್ಟಿದ್ದಾದ್ಮೇಲೆ ವಿಡಿಯೋಸ್ ಕ್ಲಿಪ್ಪಿಂಗ್ಗಳು ತಗೊಂಡು ನಿಮ್ಗಳಿಗೂ ನಮ್ಮ ಮನೆಯಲ್ಲಿ ಮದ್ವೆ ಹೇಗಾಯ್ತು ಅಂಡ್ ನಾನು ಯಾವ್ಯಾವ ಹೊತ್ತಿಗೆ ಯಾವ್ಯಾವ ತರ ಸೀರೆ ಉಟ್ಕೊಂಡಿದ್ದೆ, ಯಾವ ತರ ಮೇಕಪ್ ಮಾಡಿಸ್ಕೊಂಡಿದ್ದೆ, ಪ್ರತಿ ಒಂದನ್ನು ತೋರಿಸ್ತೀನಿ. ಬಟ್ ತಕ್ಷಣಕ್ಕೆ ನನಗೆ ವಿಡಿಯೋ ಹಾಕಕ್ಕೆ ಆಗಲ್ಲ, ಸ್ವಲ್ಪ ಟೈಮ್ ಬೇಕು. ಆದ್ರೆ ಮರೆಯಲ್ಲ, ಡೆಫಿನೆಟ್ಲಿ ವಿಡಿಯೋನ ತೋರಿಸ್ತೇನೆ. ಆಕ್ಚುಲಿ ಡಿಸೆಂಬರ್ 15 ಬೆಂಗಳೂರಿಗೆ ಬಂದಿದ್ದೇನೆ. ಕಡಲೆಕಾಯಿ ಪರಿಷೆ ನಡೀತಾ ಇದೆ, ಆದ್ರೆ ಇನ್ನೂ ನಡೀತಿದ್ಯೋ ಅಥವಾ ಮುಗ್ದೋಗಿದ್ಯೋ ಅನ್ನೋ ಐಡಿಯಾ ನನಗೂ ಇಲ್ಲ. ಸ್ವಲ್ಪ ಕೆಲಸ ಇತ್ತು ಅಂತ ಆಕ್ಚುಲಿ ಗಾಂಧಿ ಬಜಾರ್ಗೆ ಹೊರಟಿದ್ದೇನೆ. ಬೈ ಚಾನ್ಸ್ ಕಡಲೆಕಾಯಿ ಪರಿಷೆ ಇನ್ನೂ ನಡೀತಿದ್ರೆ ಹೋಗ್ ಬರೋಣ ಅಂತ ಒಂದು ಪ್ಲಾನ್ ಸಹ ಇದೆ. ಏಕೆಂದ್ರೆ ಮೇನ್ ಆಗಿ ಕಡಲೆಕಾಯಿ ಪರಿಷೆಗೆ ಹೋದಾಗ ಸಾಕಷ್ಟು ಸಾಮಾನುಗಳು ಕಮ್ಮಿ ರೇಟಲ್ಲಿ ಚೆನ್ನಾಗಿರೋ ಕ್ವಾಲಿಟಿನಲ್ಲಿ ಸಿಗುತ್ತೆ. ನಿಮ್ಗೂ ಜ್ಞಾಪಕ ಇದ್ರೆ 2 ವರ್ಷದ ಹಿಂದೆ ನಮ್ಮ ಮನೆಗೆ ಕಬ್ಬಣದ ಕಾವಲಿ ತಗೊಂಡ್ ಬಂದಿದ್ದೆ. ಅಂದ್ರೆ ದೋಸೆ ಚಪಾತಿ ಮಾಡುವಂಥದ್ದು ತುಂಬಾ ಚೆನ್ನಾಗಿದೆ. ಅಂಡ್ ಸ್ವಲ್ಪನೂ ಹಾಳಾಗೋದಾಗ್ಲಿ ಅಥವಾ ಕ್ವಾಲಿಟಿ ಚೆನ್ನಾಗಿಲ್ಲದಾಗ ನಿಮಗೆ ಗೊತ್ತಿರೋ ಕಬ್ಬಣ ಎದ್ದು ಬಿಡುತ್ತೆ. ಈ ತರದೆಲ್ಲ ಏನೂ ಆಗ್ತಿಲ್ಲ, ಚೆನ್ನಾಗಿದೆ. ಹಾಗಾಗಿ ಕೆಲವು ಬಾಂಡ್ಲೆಗಳು ಈ ತರದೆಲ್ಲ ಸಿಕ್ಕಿದ್ರೆ ಪರ್ಚೇಸ್ ಮಾಡಿ ತಗೊಂಡ್ ಬರೋಣ ಅನ್ನೋ ಒಂದು ಐಡಿಯಾನಲ್ಲೂ ಇದ್ದೀನಿ. ಬಟ್ ಗೊತ್ತಿಲ್ಲ ಇನ್ನು ನಡೀತಿದ್ಯೋ ಇಲ್ವೋ ಅಂತ. ಹೋದ್ರೆ ಡೆಫಿನೆಟ್ಲಿ ನಿಮ್ಗೂ ತೋರಿಸ್ತೀನಿ ಏನೇನ್ ತರ ಸ್ಟಾಲ್ ಆಗಿರ್ಬೋದು ಅಥವಾ ಏನೇನ್ ಅಂಗಡಿಗಳು ಇಟ್ಟಿದ್ದಾರೆ ಅಂತ. ಈಗ ಹೊರಡ್ತಾ ಇದ್ದೀನಿ ಗಾಂಧಿ ಬಜಾರ್ಗೆ ಹೋಗಿ ಮತ್ತೆ ನಾನು ನಿಮ್ನ ಅಲ್ಲಿ ಮೀಟ್ ಮಾಡ್ತೇನೆ. ಬಸವನಗುಡಿಯಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಕಡೆ ಸೋಮವಾರ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಇದಕ್ಕೆ ದೊಡ್ಡದು ಒಂದು ಸ್ಟೋರಿನೇ ಇದೆ. ತುಂಬ ಹಿಂದೆ ಬಸವನಗುಡಿಯಲ್ಲಿ ಕಡಲೆಕಾಯಿ ಬೆಳಿಬೇಕಾರೆ ಕಡಲೆಕಾಯಿ ಬೆಳೆ ಬಂದಮೇಲೆ ಫಸ್ಟ್ ಇಲ್ಲಿ ದೊಡ್ಡ ಗಣೇಶಂಗೆ ಇದರಲ್ಲಿ ಅಭಿಷೇಕ ಮಾಡಿ ಆಮೇಲೆ ಒಂದು 3-4 ದಿನ ಜಾತ್ರೆ ಥರ ಮಾಡೋರು. ಬಟ್ ಈಗ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಿ ಬೇರೆ ಬೇರೆ ಥರ ಸ್ಟಾಲ್ಗಳಾಗಿರ್ಬೋದು, ಈಟ್ರೀಸ್ ಎಲ್ಲಾನು ಬಂದ್ಬಿಟ್ಟಿದೆ. ಈಗ ಸ್ವಲ್ಪ ಮಾಡರ್ನೈಸ್ ಆಗಿದೆ ಅಷ್ಟೇ. ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಜಾತ್ರೆಗೆ ಹೋಗಬೇಕು ಅಂತ. ಬಟ್ ನಾನು ಬ್ಯುಸಿ ಇದ್ದಿದ್ದರಿಂದ ಈ ಸಲ ಹೋಗೋಕ್ಕೆ ಆಗಲ್ಲ. ಬಟ್ ಬೆಂಗಳೂರಿಗೆ ಬಂದ ತಕ್ಷಣವೇ ಹೋದೆ. ಬೈ ಚಾನ್ಸ್ ಏನೋ ಸ್ಟಾಲ್ಗಳಿದ್ರೆ ನೋಡ್ಕೊಂಡು ಬರೋಣ ಅಂತ. ಈ ಥರದ ಪರಿಷೆಗಳು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇಲ್ಲಿ ನನಗೆ ತುಂಬ ಇಷ್ಟ ಆಗೋದು ಈ ಗೆಣಸಿನ ಚಿಪ್ಸ್. ತುಂಬ ಟೇಸ್ಟಿಯಾಗಿರುತ್ತೆ, ಆಮೇಲೆ ಕ್ರಿಸ್ಪಾಗಿರುತ್ತೆ. ಹಾಗಾದ್ರೆ ತುಂಬ ತೊಗೊಳಕ್ಕೆ ಆಗಲ್ಲ, ಮೆತ್ತಗಾಗೋಗ್ಬಿಡುತ್ತೆ. ಬಟ್ ಒಂದು ಸ್ವಲ್ಪ ತೊಗೊಂಡು ಬಂದು ಡೆಫಿನೆಟ್ಲಿ ನೀವುಗಳೂ ಈ ಪರಿಷೆಗೆ ಹೋದಾಗ ಈ ಚಿಪ್ಸ್ನ ಟೇಸ್ಟ್ ಮಾಡೋದನ್ನು ಮಿಸ್ ಮಾಡಿಬಿಡಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಕಡಲೆಕಾಯಿ ಪರಿಷೆಗೆ ಹೋದ್ಮೇಲೆ ಕಡಲೆಕಾಯಿ ವ್ಯಾಪಾರ ಮಾಡದೇ ಇದ್ರೆ ಹೆಂಗಿರುತ್ತೆ. ಸಾಕಷ್ಟು ಬೇರೆ ಬೇರೆ ಥರ ಕಡಲೆಕಾಯಿಗಳನ್ನ ಇಟ್ಟಿದ್ರು, ಆದರೆ ಎಲ್ಲ 50 ರೂಪಾಯಿ ಒಂದು ಸೇರ್ ಅಂತ ಹೇಳಿದ್ರು. ತುಂಬ ಏನೋ ಕಮ್ಮಿ ಇರಲಿಲ್ಲ. ಹಸಿ ಕಡಲೆಕಾಯಿ ಜೊತೆ ಬೇಯಿಸಿರೋದು, ಹಾಗೆ ಒಣಗಿಸಿ ಹುರಿದಿರೋದು, ಪ್ರತಿಯೊಂದು ಥರ ಕಡಲೆಕಾಯಿ ಇಟ್ಟಿದ್ರು. ನಾವು ಹೋಗಿದ್ವಲ್ಲ ಅಂತ 1-2-3 ಥರ ಕಡಲೆಕಾಯಿನ ತೊಗೊಂಡು ಬಂದೆ ಮನೆಗೆ. ಆ್ಯಂಡ್ ಅಷ್ಟು ದೂರ ಹೋದ್ಮೇಲೆ ಯೂಶ್ವಲಿ ನಾನು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸುಮಾರು ಸಲ ರಶ್ ಇರುತ್ತೆ, ಬಟ್ ನಾವು ಹೋದಾಗ ಅಂಥ ರಶ್ ಏನೂ ಇರಲಿಲ್ಲ. ಆದರೆ ಮಾತ್ರ ಗಣಪತಿಗೆ ತುಂಬ ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿದರು. ಇದು ಫೇಮಸ್ ಅಂತ. ಬೆಣ್ಣೆ ಅಲಂಕಾರ ಮಾಡಿದಾಗ ಬೆಣ್ಣೆ ಬೇಗ ಕರಗಲ್ವಂತೆ. ಸಿಕ್ಕಾಪಟ್ಟೆ ದೊಡ್ಡ ಗಣೇಶ, ಹಾಗೆ ಗಣೇಶ ಬೆಳೀತಿದೆ ಅಂತಲೂ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ನಾನು ನಿಮ್ಗೆ ಹೇಳ್ದಂಗೆ ಕೆಲವು ಕಬ್ಬಣದ ಸಾಮಾನುಗಳನ್ನ ನೋಡೋಣ ಅಂತ ಹೋಗಿದೆ. ಬಟ್ ಇಲ್ಲಿ ಇರೋ ಥರದ್ದು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಇತ್ತು. ನಾನು ಹೋದಾಗ ಲಾಸ್ಟ್ ಡೇ ಆಗಿದ್ದರಿಂದ ಯಾವುದು ಅಂಥ ಪ್ರಾಡಕ್ಟ್ಸ್ಗಳೆಲ್ಲ ಇರಲಿಲ್ಲ. ಆದರೆ ಇಲ್ಲಿ ನೀವು ಸ್ವಲ್ಪ ವ್ಯಾಪಾರ ಮಾಡಿದ್ರೆ 100-150 ರೂಪಾಯಿ 200 ರೂಪಾಯಿ ಅಷ್ಟು ಕಮ್ಮಿನೂ ಮಾಡಿಕೊಡ್ತಾರೆ. ಈ ಕಬ್ಬಣ ಆಗಿರ್ಬೋದು, ಕಲ್ಲು, ಇದ್ರ ಮೇಲೆಲ್ಲ. ಆ ಬಾಂಡ್ಲೆ ನಾನು ನೋಡ್ತೀನಲ್ಲ, ಬಾಂಡ್ಲೆ ತೊಗೋಬೇಕು ಅಂತ ಇಷ್ಟ ಆಯಿತು. ಬಟ್ 850 ರೂಪಾಯಿ ಹೇಳಿದ್ರು. ಸ್ವಲ್ಪ ಕಮ್ಮಿ ಮಾಡಿ ಅಂತ ಕೇಳಿದೆ, ಬಟ್ ಅವ್ರು 800 ರೂಪಾಯಿ ಅಂತ ಅಂದರು. ನನಗೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಯಾಕೆಂದರೆ ಈ ಥರ ಜಾತ್ರೆಗಳಿಗೆ ಹೋದಾಗ ನೀವು ವ್ಯಾಪಾರ ಮಾಡೋದು ಈಸಿ. 100-150 ರೂಪಾಯಿ ಆರಾಮಾಗಿ ಕಮ್ಮಿ ಮಾಡಿ ಕೊಡ್ತಾರೆ. ಬಟ್ ಎನಿವೇಸ್ ನೆಕ್ಸ್ಟ್ ಟೈಮ್ 1 ದಿನ 2 ದಿನ ಸ್ಟಾರ್ಟ್ ಆದಾಗ ಹೋದರೆ ಚೆನ್ನಾಗಿರೋದು ಸಿಗುತ್ತೆ ಅಂತ ನಾನು ಏನು ಇದನ್ನೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ತುಂಬ ರಶ್ಶು ಅನ್ನೋಂಗೇನು ಇರಲಿಲ್ಲ. ಕಡಲೆಕಾಯಿ ಪರಿಷೆ ಆಲ್ಮೋಸ್ಟ್ ಮುಗ್ದೋಗಿತ್ತು. ನಾನು ಹೋದಾಗ ಡಿಸೆಂಬರ್ 15ನೇ ತಾರೀಕು ಹೋದಾಗ ಮುಗ್ದೋಗಿತ್ತು. ಆದರೆ ಅದ್ರ ಪಕ್ಕ ಒಂದು ಫೇರ್ ಥರ ನಡೀತಾ ಇತ್ತು, ಎಕ್ಸಿಬಿಷನ್. ಸುಮಾರು ಆಟ ಆಡೋದು, ಜೈಂಟ್ ವೀಲ್ ಆಗಿರ್ಬೋದು, ಟೋರಾ ಈ ಥರದ್ದೆಲ್ಲ ಇತ್ತು. ಇಲ್ಲೆಲ್ಲ ಸಾಕಷ್ಟು ಜನ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಅಲ್ಲೆಲ್ಲ ರಶ್ ಹಾಗೇ ಇದ್ದೇ ಇತ್ತು. ಆಮೇಲೆ ಗಾಂಧಿ ಬಜಾರ್ ಬಸವನಗುಡಿ ಅಂದರೆ ಯೂಶ್ವಲಿ ಜನರ ಓಡಾಟ ಇದ್ದೇ ಇರುತ್ತೆ. ನಿಮ್ಗಳಿಗೂ ತೋರಿಸ್ತಾ ನೋಡಿ. ಚಳಿನೂ ಇದ್ದಿದ್ದರಿಂದ ಸ್ವಲ್ಪ ಜನ ಬಂದಿದ್ರು, ಬಂದೇ ಇಲ್ಲ ಅನ್ನೋಂಗೇನೂ ಇರಲ್ಲ.
ಆದರೆ ಸ್ಟಾರ್ಟಿಂಗಲ್ಲಿ 3-4 ದಿನ ಈ ರೋಡ್ನ ಫುಲ್ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ, ರಶ್ ಇರುತ್ತೆ ಅಂತ. ಆ ಥರ ಏನೂ ಬ್ಲಾಕ್ ಆಗಿರಲ್ಲ. ಬಟ್ ಎನಿವೇಸ್ ಹೋಗಿದ್ದು ಖುಷಿ ಅಂತೂ ಇತ್ತು. ಇದನ್ನು ಮುಗಿಸ್ಕೊಂಡು ಆನ್ ದ ವೇ ಬರಬೇಕಾದ್ರೆ RR ನಗರಲ್ಲಿ ಗ್ಲೆನ್ಸ್ ಬೇಕ್ ಹೌಸ್ ಅಂತ ಒಂದು ಬೇಕ್ರಿ ಟೈಪ್ ಓಪನ್ ಆಗಿತ್ತು. ತುಂಬ ದಿನನೇ ಆಗಿತ್ತು ಅನಿಸುತ್ತೆ. ಬಟ್ ನನಗೆ ರೀಸೆಂಟಾಗಿ ನಾನು ನೋಡಿದಾಗ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಅನ್ನಿಸ್ತು ಅಂತ ಹೋದೆ. ಇಲ್ಲಿ ಜಾಸ್ತಿ ನಿಮಗೆ ವೆರೈಟೀಸ್ ಆಫ್ ಕೇಕ್ಗಳು, ಚೀಸ್ ಕೇಕ್ ಹಾಗೆ ಪಿಜ್ಜಾಸ್ ಎಲ್ಲ ತುಂಬ ಚೆನ್ನಾಗಿರೋದು ಸಿಗುತ್ತೆ. ಇಂಟೀರಿಯರ್ ಸಹ ತುಂಬ ಚೆನ್ನಾಗಿದೆ. ತುಂಬ ಗ್ರ್ಯಾಂಡಾಗಿ ಅಂತ ಏನೂ ಅಲ್ಲ, ಸಿಂಪಲಾಗೇ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಜಾಸ್ತಿ ಗ್ರೀನರೀಸ್ನ ಇಟ್ಟಿದ್ದಾರೆ. ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಂಡ್ ಲಾಸ್ಟ್ ಮಂತ್ ಡಿಸೆಂಬರ್ ಆಗಿರೋದ್ರಿಂದ ಸಾಕಷ್ಟು ಕ್ರಿಸ್ಮಸ್ ಟ್ರೀ ಥೀಮಲ್ಲಿ ಮಾಡಿದರು. ರಶ್ಶು ಇತ್ತು, ಏನು ಖಾಲಿ ಅನ್ನೋಂಗೇನೂ ಇರಲಿಲ್ಲ. ಆ್ಯಂಡ್ ಎಲ್ಲರೂ ಅಲ್ಲಿ ಇಂಟೀರಿಯರ್ಸ್ ಜೊತೆ ನಿಂತ್ಕೊಂಡು ಅಲ್ಲಿ ಫೋಟೋಸ್ ತೆಕ್ಕೊಳ್ಳೋದು, ವೀಡಿಯೋಸ್ ತೆಕ್ಕೊಳ್ಳೋದು ಎಲ್ಲ ಸಾಕಷ್ಟು ಮಾಡ್ತಾಯಿದ್ರು. ಆ್ಯಂಡ್ ನಾವು ಈ ಬೇಕ್ ಹೌಸ್ಗೆ ಹೋದಾಗ ತುಂಬ ಏನೂ ತಿನ್ನೋ ಒಂದು ಮೂಡಲ್ಲಿ ಇರಲಿಲ್ಲ. ಬಟ್ ಹೊಸದಾಗಿ ನೋಡಿದ್ನಲ್ಲ ಅಂತ ಹೋಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಿಮ್ಮ ಮನೆಯಲ್ಲೂ ಯಾರಿಗಾರು ಈ ಥರ ಬೇಕ್ಡ್ ಐಟಮ್ಸ್ ತುಂಬ ಇಷ್ಟ ಆಗುತ್ತೆ ಅಂದರೆ ಒಂದ್ಸಲ ಹೋಗಿ ಟ್ರೈ ಮಾಡ್ಕೊಂಡು ಬನ್ನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಡ್ರೆಸ್ನ ಹಾಕಿರ್ತೀನಿ. ನಾವು ಫಸ್ಟ್ ತೊಗೊಂಡಿದ್ದು ರೆಡ್ ವೆಲ್ವೆಟ್ ಕೇಕ್ ಮೇಲೆ ಚೀಸ್ ಫ್ರಾಸ್ಟಿಂಗ್ ಇತ್ತು. ನನಗಿದು ತುಂಬಾ ಇಷ್ಟ ಆಯಿತು. ಲೈಕ್ ಸ್ಮಾಲ್ದಾದರೆ 24 ರೂಪೀಸ್ 4 ಪೀಸ್ ತೊಗೋಬೇಕಂತೆ. ದೊಡ್ಡದಾದರೆ ಅರೌಂಡ್ 90 ರೂಪೀಸ್ ಏನಾಯಿತು. ಒಂದೇ ಒಂದು ತೊಗೊಂಡ್ವಿ. ಅಷ್ಟಕ್ಕೆ ನಾವು ತುಂಬ ಸ್ವೀಟಾಗಲಿ ಮೈದಾಗಲಿ ಅಷ್ಟೊಂದು ತಿನ್ನೋಕ್ಕೆ ಹೋಗಲ್ಲ. ಆ್ಯಂಡ್ ನನಗೆ ಟೇಸ್ಟ್ ವೈಸ್ ತುಂಬಾ ಇಷ್ಟ ಆಯಿತು. ಮೇಲ್ಗಡೆ ಫ್ರಾಸ್ಟಿಂಗ್ ಸಕ್ಕತ್ತಾಗಿತ್ತು, ಎಂಜಾಯ್ ಮಾಡಿದೆ. ಬೈ ಚಾನ್ಸ್ ನಿಮ್ಗಳಿಗೂ ಅದು ಇಷ್ಟ ಇದ್ದರೆ ಹೋದಾಗ ತಿನ್ನೋದನ್ನ ಮಿಸ್ ಮಾಡಿಬಿಡಿ. ಆ್ಯಂಡ್ ಇಲ್ಲಿ ಬೇರೆ ಥರ ಚೀಸ್ ಕೇಕ್ಗಳು ಫೇಮಸ್, ನಿಮಗೂ ಗೊತ್ತಿರುತ್ತೆ. ಆದಷ್ಟು ಆಲ್ಮೋಸ್ಟ್ ಫ್ರೆಂಚ್ ಟೈಪ್ ಏನೇನು ಬೇಕ್ ಮಾಡ್ತಾರೋ ಎಲ್ಲನೂ ಸಿಗುತ್ತೆ. ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಪೊಟ್ಯಾಟೊ ವೆಜ್ಜಸ್ನ ಟ್ರೈ ಮಾಡಿದೆ. ಆ್ಯಂಡ್ ನಾವು ಬರೀ ವೆಜಿಟೇರಿಯನ್ ಮಾತ್ರ ಟ್ರೈ ಮಾಡೋದ್ರಿಂದ ಪೊಟ್ಯಾಟೊ ವೆಜ್ಜಸ್ನ ಟ್ರೈ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಸಾರ್ಡೋ ಪಿಜ್ಜಾ ಸಿಗುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ನನಗನ್ನಿಸ್ತು. 500-600 ನಾವು ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅಂತ ನಾನು ಯಾವುದನ್ನು ಅದನ್ನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.